ಹತ್ಯೆಗೀಡಾದ ರಹೀಂ ಮೃತದೇಹ ಇದೇ ಮಾರ್ಗವಾಗಿ ಸಾಗಿರುವಂತದ್ದು ನಾವಿಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಾಕಷ್ಟು ಜನ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ತಮ್ಮ ಒಂದು ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. 4 ಜಂಕ್ಷನ್ಗಳಲ್ಲಿ ಹಂತ ಹಂತವಾಗಿ ಸಾಗುವಂತಹ ವೇಳೆ ಅನೇಕ ಕಡೆ ಟ್ರಾಫಿಕ್ ಜಾಮ್ ಕೂಡ ಸ್ವಲ್ಪ ಮಟ್ಟಿಗೆ ಉಂಟಾಯಿತು. ಅದನ್ನು ಹೊರತುಪಡಿಸಿದರೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಮಾಡಲಾಗಿತ್ತು ಅನ್ನುವಂಥದ್ದು ಈಗಲೂ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಕಡೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ ಮತ್ತು ಅಂಗಡಿ ಮುಂಗಟ್ಟುಗಳು, ಮುಖ್ಯವಾಗಿ ನಾನು ಪರಂಗಿಪೇಟೆಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಪರಂಗಿಪೇಟೆಯ ಎರಡೂ ಕಡೆಗಳಲ್ಲಿ ಇರುವಂತಹ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿರುವಂತಹದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಹೊರ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಪೊಲೀಸರನ್ನ ಇಲ್ಲಿಗೆ ಕರೆಸಿಕೊಳ್ಳಲಾಗಿದೆ. ಅದು ಉಡುಪಿ ಇರಬಹುದು, ಚಿಕ್ಕಮಗಳೂರು ಇರಬಹುದು, ಉತ್ತರ ಕನ್ನಡ ಇರಬಹುದು, ಬೇರೆ ಬೇರೆ ಭಾಗಗಳಿಂದ ಹೆಚ್ಚುವರಿಯಾಗಿ ಪೊಲೀಸರನ್ನು ಕೂಡ ಕರೆಸಿಕೊಂಡಿರುವಂತದ್ದು. ಸೊ ಹಂತ ಹಂತವಾಗಿ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿದೆ ಮತ್ತು ಆ ಭದ್ರತೆಯಲ್ಲೇ ಸದ್ಯ ಒಂದು ಶರೀರದ ಒಂದು ಕೊನೆಯ ಮೆರವಣಿಗೆ ಈ ಮೂಲಕ ಸಾಗಿರುವಂತದ್ದು. ಆ ಮಾರ್ಗದ ಉದ್ದಕ್ಕೂ ಕೂಡ ಮೆರವಣಿಗೆ ಸಾಗುವ ವೇಳೆಯಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿದ ಘೋಷಣೆಗಳನ್ನು ಕೂಡ ಕೂಗುವುದನ್ನು ನಾವು ಕಂಡೆವು. ಪ್ರತಿಯೊಂದು ಜಂಕ್ಷನ್ನಲ್ಲೂ ಕೂಡ ಬ್ಲಾಕ್ ಮಾಡುವ ಮೂಲಕ ವಾಹನ ಸಂಚಾರಕ್ಕೆ ಅವಕಾಶ ನೀಡದೆ ಸುಗಮವಾಗಿ ಸಾಗಾಟ ಮಾಡುವ ಹಾಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸ್ವತಃ ಕಮಿಷನರ್ ಅವರೇ ಮುಂದೆ ನಿಂತು ಈ ಮೆರವಣಿಗೆಯ ಮೂಲಕ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಿರುವಂತಹದ್ದು. ಸದ್ಯ ಒಂದಿಷ್ಟು ಟ್ರಾಫಿಕ್ ಜಾಮ್ನ ಬಳಿಕ ಪರಂಗಿಪೇಟೆಯ ಜಂಕ್ಷನ್ ಕ್ಲಿಯರ್ ಆಗಿದೆ. ಪೊಲೀಸರು ಕೂಡ ಆಯಕಟ್ಟಿನ ಸ್ಥಳದಲ್ಲಿ ನಿಂತು ಭದ್ರತೆಯನ್ನು ಕೊಟ್ಟಿರುವಂತಹದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇಲ್ಲಿಂದ ಮುಂದೆ ಅಂದ್ರೆ 4 ಜಂಕ್ಷನ್ಗಳನ್ನು ದಾಟಿ ಮೃತ ಶರೀರ ಮಸೀದಿಯಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುವಂಥದ್ದು. ನಿಷೇಧಾಜ್ಞೆ ಇದೆ, ಜನಗಳು ಸೇರುವ ಹಾಗಿಲ್ಲ. ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ, ಪರಿಸ್ಥಿತಿ ಸೂಕ್ಷ್ಮವಾಗಿರುವುದರಿಂದ ಜನ ಗುಂಪು ಸೇರದ ಹಾಗೆ ಮತ್ತು ಅಗತ್ಯ ಸಂದರ್ಭಗಳಲ್ಲಿ ಪೊಲೀಸರೊಂದಿಗೆ ಸಹಕಾರವನ್ನು ಕೊಡಬೇಕು ಅನ್ನುವಂಥ ಸೂಚನೆಗಳು ಕೂಡ ಪೊಲೀಸ್ ಇಲಾಖೆ ಕೊಟ್ಟಿರುವಂಥದ್ದು. ಮಂಗಳೂರಿನಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.